ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾವೀಗ ಜಗದ್ಗುರುಗಳ ದರ್ಶನ ಮಾಡಿಕೊಂಡು ಸೀದಾ ಡೈರೆಕ್ಟಾಗಿ ಸಿದ್ದರಾಮೇಶ್ವರ ಮಠಕ್ಕೆ ಬಂದ್ವಿ. ಇದು ಬಂದು ನಮ್ಮ ತಾತನವರ ಮೂರ್ತಿ ಸ್ಥಾಪನೆ ರೀಸೆಂಟಾಗಿ ಆಗಿರೋದು. ತುಂಬನೇ ಚೆನ್ನಾಗಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗುತ್ತೆ, ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಇದು ನಂದಿ ಉತ್ಸವ ಬೆಳಗಿನ ಜಾವನೇ ಆಯಿತು. ಬನ್ನಿ ಈಗ ಸಿದ್ದರಾಮೇಶ್ವರ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದೇ ಸಿದ್ದರಾಮೇಶ್ವರ ಸ್ವಾಮಿ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ನಾವು 4-5 ವರ್ಷದಿಂದ ಬಂದಿರಲಿಲ್ಲ. ಈ ವರ್ಷ ಜಾತ್ರೆ ಟೈಮಲ್ಲಿ ಕರೆಕ್ಟಾಗಿ ಬಂದು ಅಟೆಂಡ್ ಆದ್ವಿ ಫ್ರೆಂಡ್ಸ್. ಇವತ್ತು ನಾವು ಏನೆಲ್ಲ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡಿವಿ ಅಂತ ಹೇಳ್ತೀನಂತೆ ಫ್ರೆಂಡ್ಸ್. ಇವತ್ತು ಶುಭ ದಿನದಂದು ನೂತನ ಮಹಾದ್ವಾರ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಹಾಗೆ ಗೋಪುರ ಕಳಸಾರೋಹಣ ಇತ್ತು. ಹಾಗೆ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಕ್ರಿಯಾ ಸಮಾಧಿಯ ಮೇಲೆ ಶಿಲಾಮೂರ್ತಿ ಜಗದ್ಗುರು ಮಹಾ ಸನ್ನಿಧಿಯವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಇತ್ತು. ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದರೆ ಫ್ರೆಂಡ್ಸ್, ಶ್ರೀ ಅಭಿನವ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 35ನೇ ವರ್ಷದ ಪಟ್ಟಾಭಿಷೇಕ ವದಂತಿ ಮಹೋತ್ಸವ ಕಾರ್ಯಕ್ರಮ ಅಂತ ಕರೀತಾರೆ. ಆ ಫೋಟೋಸ್ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಕಾರ್ಯಕ್ರಮಕ್ಕೆ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಕೂಡ ಆಗಮಿಸಿದ್ರು. ಈ ಕಾರ್ಯಕ್ರಮ ತುಂಬನೇ ಅದ್ಭುತವಾಗಿ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ನಾವಿಲ್ಲಿ ತಾತನವ್ರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗೆ ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡುತ್ತೆ. ಬರೀ ಮಾಮ ವೀರೇಶ ಅನ್ಕೊಡೋರಿ ಪಾನಿ. ಫ್ರೆಂಡ್ಸ್, ಬೆಳಗ್ಗೆ ಬಂದು ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗಿ ಬಂದ್ವಿ. ತಾತನವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಅಕ್ಕ ಹಾಯ್, ಆರಾಮಿರ? ಅಮ್ಮ ಬನ್ರಿ, ಆರಾಮಿರಮ್ಮ? ಈಗ ಉತ್ಸವ ಬರುತ್ತೆ. ಎಲ್ಲರೂ ಮೇಲೆ ಟೆರೆಸ್ ಮೇಲೆ ಹೋಗಿ ನೋಡಬೇಕು. ನಾಳೆ ತೇರಿರೋದು. ಬೆಳಿಗ್ಗೆ ಏನೇನಾಯ್ತಕ್ಕ ಇವತ್ತು? ಜಗದ್ಗುರುಗಳು ದೊಡ್ಡ ಫಂಕ್ಷನ್ ಇತ್ತು. ತಾತಂದು 35 ವರ್ಷದ ಪಟ್ಟಾಭಿಷೇಕದ್ದು. ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ ನಾವು. ಯಾಕಂದ್ರೆ ಬರೋದು ಲೇಟ್ ಆಯ್ತು, ರೋಡ್ ಸರಿ ಇರ್ಲಿಲ್ಲ. ಬೇಗನೆ ಬಂದಿದ್ರೆ ಅದನ್ನೆಲ್ಲ ನೋಡ್ತಿದ್ವಿ. ಇವಾಗ ಉತ್ಸವ ಸ್ಟಾರ್ಟ್ ಆಗುತ್ತೆ ಉಚ್ಚಯಿ. ಈಗ ನೋಡಕ್ ಹೋಗ್ಬೇಕು. ಬನ್ನಿ ಹೋಗೋಣ್ರಮ್ಮ. ಬನ್ನಿ ಫ್ರೆಂಡ್ಸ್. ಈಗ ಇವತ್ತು ಜನ ಇರ್ತಾರೆ. ನಾಳೆ ಕೂಡ ತುಂಬಾನೇ ಜನ ಕಲ್ತಿರ್ತಾರೆ. ನನ್ನ ಮಗಳು ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ಹಾಯ್ ಅರ್ಣಿ. ಹಾಯ್. ಎಷ್ಟು ವರ್ಷ ಆಯ್ತು ನಾವು ಬರ್ತಾನೆ ಸೇರಿ? ಇಲ್ಲ ಎಲ್ಲ ಇದ್ದಾರೆ. 2-3 ವರ್ಷ ಆಯ್ತು ಅನ್ಕೊಂತೀನಿ. 2-3 ವರ್ಷ ಮೇಲೆ ಆಯ್ತು, ಬಂದೇ ಇಲ್ಲ, ಬರೋಕ್ಕಾಗಿಲ್ಲ. ಈ ಸರಿ ಅಂದರೆ ಈ ಜಾತ್ರೆ ಆದ 5 ದಿನಕ್ಕೇ ನಮ್ಮ ದೀಪದ ಮದುವೆ, ಹಾಗಾಗಿ 2 ಆಗುತ್ತೆ ಅಂತ ಬೇಗನೆ ಬಂದಿದ್ದೀವಿ. ಮನುಷ್ಯನ್ಸ್ ಈಗ ಹೊರಗಡೆ ಹೋಗಿ ನಾವು ಉತ್ಸವ ನೋಡೋಣ. ಅವಳು ಕೂಡ ರೆಡಿಯಾಗಿದ್ದಾಳೆ. ಇಲ್ಲಿ ಐಶ್ವರ್ಯ. ಹಾಯ್ ಐಶ್ವರ್ಯ. ನಮ್ಮ ತಂಗಿ ಇಜಮ್ಮ. ಹಾಯ್. ಎಲ್ಲರೂ ರೆಡಿಯಾಗಿ ಇಲ್ಲಿ ಮೇಲೆ ನಿಂತ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಮನೆಯವರು, ಹಾಗೆ ನಮ್ಮ ಅಕ್ಕ, ನಮ್ಮಮ್ಮ ಚಿಕ್ಕಮ್ಮ ಒಂದೇ ಕೆಳಗಡೆ ನಿಂತು ನೋಡ್ತಾರೆ.
ಫ್ರೆಂಡ್ಸ್, ಉತ್ಸವ ಸ್ಟಾರ್ಟ್ ಆಯಿತು. ನಾವೆಲ್ಲರೂ ಟೆರೇಸ್ ಮೇಲೆ ನಿಂತ್ಕೊಂಡು ಉತ್ಸವ ನೋಡ್ತಾ ಇದ್ವಿ. ಯಾವಾಗಲೂ ಅಷ್ಟೇನೆ ಮೇಳ ಮೇಲೆ ನಿಂತೆ ನೋಡೋದು, ಕೆಳಗಡೆ ಆದರೆ ಕ್ಲೀನಾಗಿ ಕಾಣಿಸಲ್ಲ ಅಂತ. ಉತ್ಸವ ತೇರಿನ ಟೈಮಲ್ಲಿ ನಾವು ಬಾಳೆಹಣ್ಣು ಒಗಿತೀವಿ, ಹಾಗೆ ಮಂಡಳು ಉತ್ತುತಿ ಈ ಥರ ಒಗಿತೀವಿ. ತೇರಿಗೆ ಆಯಿತು, ಉತ್ಸವಕ್ಕಾಯಿತು. ಮೇಲೆ ನಿಂತು ಕ್ಲಿಯರಾಗಿ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಮ್ಮ ದೇವದುರ್ಗದ ಸಿದ್ದರಾಮೇಶ್ವರ ಜಾತ್ರೆ ತುಂಬ ದೊಡ್ಡ ಜಾತ್ರೆ ಇದು. ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಜನಗಳು ಬಂದು ಜಾತ್ರೆ ನೋಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಾಗುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ 2 ದಿನದ್ದಾಗಿರುತ್ತೆ. ನಮ್ಮೂರು ಜಾತ್ರೆ ನೀವು ಕೂಡ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಕಂಟಿನ್ಯೂ ಆಗಿ ನೋಡಿ. ಫ್ರೆಂಡ್ಸ್, ಉತ್ಸವ ಸಿದ್ದರಾಮೇಶ್ವರ ಮಠದಿಂದ ಕಡಗೂಡು ಮಠವರೆಗೂ ಹೋಗುತ್ತೆ. ಈಗ ಕಡಗೂಡು ಮಠಕ್ಕೆ ಹೋಗಿ ಅಲ್ಲಿ ಕೂಡ ಆರತಿ ಮಾಡಿಕೊಂಡು ಬರುತ್ತೆ. ಅಲ್ಲಿವರೆಗೂ ನಾವಿಲ್ಲಿ ನಮ್ಮ ಮನೆಯವ್ರ ಬಲೂನೆಲ್ಲ ತೊಗೊಂಬಂದಿದ್ರು, ಆಟ ಆಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಉತ್ಸವದಿಂದ ಕಳಿಸಿದವರು, ಹಾಗೆ ಪುರಂತಿಗೆಯವರು, ಡೊಳ್ಳು ಅವರು ಎಲ್ಲರೂ ಹೋಗಿರ್ತಾರೆ. ಈಗ ಉತ್ಸವ ಸಿದ್ದರಾಮೇಶ್ವರ ಮಠಕ್ಕೆ ಜಾಗಕ್ಕೆ ಹೋಗಿ ನಿಂದಿರುತ್ತೆ. ಅದಕ್ಕೂ ಮುಂಚೆ ನಮ್ಮನೆ ಒಳಗಡೆ ಬಸವಣ್ಣ ಇದ್ದಾನೆ, ಅಲ್ಲಿ ಬಂದು ಬಸವಣ್ಣನಿಗೆ 5 ಸುತ್ತು ಸುತ್ತಾಕಿ ಆರತಿ ಮಾಡಿಕೊಂಡು ಹೋಗ್ತಾರೆ. ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ. ನಮ್ಮೂರಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಅದ್ಭುತವಾಗುತ್ತೆ ಅಂತ ಹೇಳ್ಬೋದು. ಯಾರು ಎಲ್ಲಿ ಮಿಸ್ ಮಾಡ್ದೇನೆ. ಫ್ರೆಂಡ್ಸ್, ಉತ್ಸವ ತುಂಬಾ ಚೆನ್ನಾಗಾಯಿತು. ಈಗ ಜಾಗಕ್ಕೆ ಹೋಗಿ ನಿಂತಾದ್ಮೇಲೆ ನಮ್ಮ ಮನೆಯಲ್ಲಿ ಗೌರಮ್ಮನ ಕೂರಿಸಿರ್ತಾರೆ. ಪ್ರತಿದಿನ ಕೂಡ ಆರತಿ ಮಾಡ್ತಾರೆ. ಇವತ್ತು ನಾಳೆ ಮಾತ್ರ ಸಕ್ಕರೆ ಆರತಿ ಮಾಡೋದು. ನಾನಿಲ್ಲಿ ಸಕ್ಕರೆ ಆರತಿ ಬೆಳಗ್ತಾ ಇದ್ದೀನಿ. ಮಾಡ್ತೀನಿ. ಅರಣಿ ಸ್ವೆಟರ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಕ್ಕ, ಚಾ ಆಯ್ತಾ? ಚಾ ಕುಡಿದೇವಿ, ಇನ್ನೊಂದು ಟ್ರಿಪ್ ಕುಡಿಬೇಕು. ಇನ್ನೊಂದು ಟ್ರಿಪ್ ಸ್ನಾನ ಆಯ್ತು. ಎಲ್ಲರಿಗೂ ಸ್ನಾನ ಆಯ್ತು. ಅಮ್ಮ, ನಿಮ್ದಮ್ಮ? ಚಾ ಕುಡಿಬೇಕು ಅಮ್ಮ, ಸ್ನಾನ ಆಗ್ಯದ ಈಗ. ಚಾ ಕುಡಿಬೇಕು ಎಲ್ಲರದ್ದು ಆದ್ಮೇಲೆ ನಮ್ಮಮ್ಮ ಮಾಡ್ತಾರ ಲಾಸ್ಟಿಗೆ ಸ್ನಾನ ಮಾಡಿ ಚಾ ಕುಡಿತೇವೆ. ಇರಮ್ಮ, ದೀಪಾ, ಹಾಯ್. ಹಾಯ್. ಏನೇನಾಯ್ತು ಕೆಲಸ? ಪಲ್ಯ, ಕಡುಬು, ಹಪ್ಪಳ, ನಾಷ್ಟ ಮಾಡಕತ್ತೀನಿ. ಫ್ರೆಂಡ್ಸ್, ಇವತ್ತು ಜಾತ್ರೆ. ನಿನ್ನೆ ಉತ್ಸವ ಆಯ್ತು. ನಿನ್ನೆನು ಕಡುಬು ಮಾಡಿದ್ರು. ಕಡುಬಲ್ಲ ನಿನ್ನೆ ಹುಗ್ಗಿ, ಗೋಧಿಗೆ ಮಾಡಿದ್ರು. ಇವತ್ತು ಕರಿಗಡುಬು ಮಾಡಿದ್ದಾರೆ. ಎಲ್ಲ ನಾನು ಅಡಿಗೆ ಆಯ್ತು. ದೋಸೆ ಹಾಕ್ತಾ ಇದ್ದಾರೆ. ಕರಿಗಡುಬು ಮತ್ತೇನೇನು ಮಾಡಿದ್ರಮ್ಮ? ಪಲ್ಯ, ಹಪ್ಪಳ, ಕಡುಬು ಆಯ್ತು, ಸಾರಾಯ್ತು, ಅನ್ನ ಆಯ್ತು, ಹೀರೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ ಆಯ್ತು, ಚಟ್ನಿ ಆಯ್ತು. ಇವಾಗ ದೋಸೆ ತಿನ್ಬೇಕು. ಈಗ ಅಷ್ಟೇ ಕೆಲಸ, ಏನಿಲ್ಲ. ಈಗ ದೋಸೆ ತಿನ್ನಂಬರ್ರಿ ಎಲ್ಲರೂ ದೋಸೆ ತಿನ್ನೋಣ ಬನ್ನಿ. ಡುಮಿ, ಏನ್ ಮಾಡಕತ್ತಿ? ಕಡುಬು ನಾವು ಮನೇಲೆ ರೆಡಿ ಮಾಡ್ತೀವಿ. ಹಪ್ಪಳ ಅಂತ ಹೇಳು. ಯಾರು ನಾಷ್ಟ ಮಾಡ್ಬಾರ್ರಿ, ದೋಸೆ ಹಾಕಿ ನೋಡಮ್ಮ. ಹಪ್ಪಳ ನೀವು ಅಕ್ಕಿ ಹಪ್ಪಳ. ಅಕ್ಕಿ ಹಪ್ಪಳ ಮನೇಲಿ ಮಾಡಿರೋದಲ್ಲ. ಬಡ್ದಪ್ಪಳ. ಫ್ರೆಂಡ್ಸ್, ನಮ್ಮ ಮನೇಲಿ ಹಪ್ಪಳನ ನಾವೇ ಮಾಡ್ತೀವಿ, ಹೊರಗಡೆ ತಂದು ತಿನ್ನಲ್ಲ. ಯಾಕಂದರೆ ನಮಗೆ ಜಾಸ್ತಿ ಬೇಕು ಹಪ್ಪಳ. ವರ್ಷಕ್ಕೆ ಎಷ್ಟು ಮಾಡ್ತೀರಲ್ಲ ಮೀ? 5-6 ಸೇರು. 5-6 ಸೇರ? 5-6 ಸೇರು ಸಾಕಾಗುತ್ತಾ? ಸಾಕಾಗಲ್ಲ.
ಅಂದ್ರೆ ಮತ್ತೆ ಒಂದು 10 kg ಅಕ್ಕಿ 20 kg ಅಕ್ಕಿ ಅಷ್ಟು ಬೇಕು. ಪ್ರತಿ ಅಮಾವಾಸ್ಯೆ ಹುಣ್ಣಿಗೆ ಯಾವಾಗಂದ್ರೆ ಅವಾಗ ಜಾಸ್ತಿ ಹಪ್ಪಳ ಕರ್ಕೊಂಡು ತಿಂತೀವಿ ನಾವು. ಕಲರ್ ಹಾಕಿರೋದು ಇದು ಕಲರ್ ಇರಲಾರ್ದು ಅಕ್ಕಿ ಇದು. ಯಾರಿಗಾದ್ರೂ ಬೇಕಾದರೆ ಆರ್ಡ್ರ್ ಕೊಡ್ರಿ, ಮಾಡಿಕೊಡ್ತಾರೆ. ನಮ್ಮ ಶ್ರೀದೇವಿ ಆ್ಯಂಡ್ ದೀಪ ಅಲ್ವಾ? ಮಾಡ್ತೆ ಡನ್. ನೀನು ಆಗಲ್ಲ, ಇವ್ರಿಗೆ ಆಗಲ್ಲ ಅಂತೆ, ಕ್ಯಾನ್ಸಲ್ ಅವ್ರ ಆರ್ಡ್ರು, ಇವ್ರು ಮಾಡಿಕೊಡ್ತಾಳೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಪಲ್ಯ ರೆಡಿ. ಇಲ್ಲಿ ಟೀ 2 ಬೊಗಣಿ, ಇಲ್ಲಿ ಕರಿಗೆಡಬು. ವಾವ್, ಬಿಸಿ ಬಿಸಿ. ಇದು ಫುಲ್ಲು ಎಡೆ ಮಾಡಿದಾದ್ಮೇಲೆ ಮಧ್ಯಾಹ್ನಕ್ಕೆ ಇದು. ಇಲ್ಲೇನು ಮಾಡಿರಾ? ಸಾಂಬಾರು. ವಾವ್, ಸೂಪರ್ ಗಮ್ ಅಂತ ಇದೆ. ಇಲ್ಲಿ ಚಟ್ನಿ ರೆಡಿ, ಎಲ್ಲ ರೆಡಿ, ಅಡಿಗೆನೂ ರೆಡಿ ಆಯಿತು. ಇಲ್ಲಿ ಅನ್ನ ನಾನು ತಿಂತೀನಿ. ಇಲ್ಲ ನಿಮಗೆ ಬಿಸಿ ಹಾಕೊಡ್ತೈತೆ, ಟೆನ್ಷನ್ ಬೇಡ. ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ ಬನ್ನಿ. ನೀ ತಿನ್ಬಾ, ನಾನು ಹಾಕ್ತೀನಿ. ಹ್ಞೂ, ಉಪವಾಸ ಇವಳು. ಯಾಕೆ ದೀಪ? ಇವತ್ತು ನಮ್ಮ ಮನೆ ದೇವ್ರದ್ದು ತೇರಿದೆ. ಯಾವ ಊರು ತೇರು? ಅಲ್ಕಟ್ಟಿ ವೀರಭದ್ರೇಶ್ವರ. ಉಪವಾಸ ಅಲ್ಲ ಫುಲ್ಲು? ನೈಟ್ ಊಟ ಮಾಡ್ತೀರಾ? ನೈಟ್ ಒಂದೇ, ನೈಟ್ ಅಷ್ಟೇ. ನಮ್ಮ ಅಕ್ಕ ದೀಪ ಫುಲ್ ಉಪವಾಸ ಇವತ್ತು. ದುಮ್ಮಿ ನೀನು? ಒಪ್ಪತ್ತು ಮಾಡ್ತೀವಿ ನಾವೆಲ್ಲ 3 ಹೊತ್ತು. ಫ್ರೆಂಡ್ಸ್ ನಾಷ್ಟ ಮಾಡೋಣ ಬನ್ನಿ. ನಾಷ್ಟ ಮಾಡ್ಕೊಂಡು ಸಿದ್ದರಾಮೇಶ್ವರ ಮಠಕ್ಕೆ. ನೀವಾ ಎಷ್ಟು ಟೈಮ್? ಬೆಳಗ್ಗೆ ಟಿಫನ್ ಮಾಡಿದ್ಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡೋರ್ಗೆ ಉಪವಾಸ ಇರ್ತೀವಿ. ನಿಮ್ಮದೇ ಸೂಪರ್. ಫ್ರೆಂಡ್ಸ್ ನಾಷ್ಟ ಮಾಡ್ಕೊಂಡು ಈಗ ಸಿದ್ದರಾಮೇಶ್ವರ ಮಠಕ್ಕೆ ನೌದೆ ಕೊಟ್ಟು ಬರಬೇಕು ಹೋಗಿ. ಹಾಗೆ ಇನ್ನೊಂದು ಮಠ ಇದೆ, ಅಲ್ಲೂ ಟಿಫಿನ್ ಮಾಡ್ಕೊಂಡು ರೆಡಿಯಾಗಿ ಹೋಗಿ ನೌದೆ ಕೊಟ್ಟು ಬರೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅರ್ಣಿ ಸ್ನಾನ ಆಯ್ತಾ? ಇತ್ತಗೋ ತಗೋ. ದೀಪ ತಿರುವಿ ಯಾಕ? ಫ್ರೆಂಡ್ಸ್ ಇಲ್ಲಿ ಅಮ್ಮ ಎಲೆ ಚಟ್ಟಿ ಏರಿಸ್ತಾ ಇದ್ದಾರೆ. ಯಾರಾದರೂ ಬಸವಣ್ಣನಿಗೆ ಅರಕೆ ಹೊತ್ಕೊಂಡವ್ರು ಎಲೆ ತೊಗೊಂಬಂದು ಕೊಡ್ತಾರೆ, ಅದನ್ನು ಅಮ್ಮ ಏರಿಸ್ತಾ ಇದ್ದಾರೆ. ಈ ಎಲೆಯಲ್ಲಿ 1-2-3 ಇರುತ್ತೆ. ಯಾರ್ಯಾರು ಅಂದ್ಕೊಂಡಿರ್ತಾರೆ ಅವರೆಲ್ಲ ತೊಗೊಂಬಂದು ಕೊಟ್ಟರೆ ಈ ಥರ ಎಲೆನೆಲ್ಲ ಕ್ಲೀನಾಗಿ ತೊಳೆದು ಎಲೆ ಚಟ್ಟಿ ಏರಿಸಿ ಬಸವಣ್ಣಗೆ ಏರ್ಸೋದು. ಫ್ರೆಂಡ್ಸ್ ಇವತ್ತು ನಮ್ಮ ತಮ್ಮನ ಮಗಂದು ಎಲಿಗತ್ರಿ ಮುಡಿಸ್ತಾ ಇದ್ದಾರೆ, ನೋಡ್ಬೋದು. ಅಂದರೆ ಜವಳ ಅಂತ ಯಾವ ದೇವರಿಗೂ ಅಂದ್ಕೊಂಡಿಲ್ಲ, ಹಂಗಾಗಿ ಇವನಿಗೆ ಈಗ 11 ತಿಂಗಳು ಮನೆಯಲ್ಲೇ ಎಲಿಗತ್ರಿ ಮುಡಿಸೋಣ ಅಂತ ಮುಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮೂರ ಜಾತ್ರೆ ಎಲ್ಲರೂ ಬಂದಿದ್ದೀವಿ, ಇವತ್ತೇ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಾಯಿತು ಕೂಡ. ನಾವೇನಾದರೂ ಅರಕೆ ಹೊತ್ಕೊಂಡಿದ್ರೆ ಹೋಗಿ ಅವ್ರ ಮನೆ ದೇವರಲ್ಲಿ ಎಲ್ಲಿ ಜವಳ ಅಂತ ಗ್ರ್ಯಾಂಡಾಗಿ ಮಾಡೋರು. ಅಮ್ಮ ನಮ್ಮ ಮನೆಯಲ್ಲಿ ಗೌರಮ್ಮನ ಮನೆಯಲ್ಲಿದ್ದೀವಿ, ಹಂಗಾಗಿ ಅಕ್ಕಪಕ್ಕ ಮನೆಯವರೆಲ್ಲ ಆರತಿ ತೊಗೊಂಬಂದು ಆರತಿ ಮಾಡಿ ಎಡೆ ತೊಗೊಂಬಂದಿರ್ತಾರೆ. ಎಡೆ ಕೂಡ ಕೊಟ್ಟು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನಾವಿಲ್ಲಿ ನಮ್ಮ ತಮ್ಮನ ಹೆಂಡ್ತಿಗೆ ಹಾಗೆ ನಮ್ಮ ತಮ್ಮನ ಮಗನಿಗೆ ಕೂಡ ಎಲಿಗತ್ರಿ ಮುಡಿಸಿದಾರಲ್ಲ, ಹಂಗಾಗಿ ಅವ್ರಿಗೆ ಬಟ್ಟೆ ಮಾಡ್ತಾ ಇದ್ದೀವಿ. ನಾನು ಹಾಗೆ ಸಿಂಧು ಅಕ್ಕ ಎಲ್ಲರೂ ಕೂಡ ತುಂಬಾ ಚೆನ್ನಾಗಾಯಿತು. ಫ್ರೆಂಡ್ಸ್ ನಾವೀಗ ಸಿದ್ದರಾಮೇಶ್ವರ ಮಠಕ್ಕೆ ನೈವೇದ್ಯ ತೊಗೊಂಡು ಬಂದಿದ್ದೀವಿ. ಕಾಯಿ ಒಡಿಸ್ಕೊಂಡು ನೈವೇದ್ಯ ಕೊಟ್ಟು ಹೋಗ್ತೀವಿ. ಎಲ್ಲರೂ ಅಷ್ಟೇನೆ ಜಾತ್ರೆ ಇರುತ್ತೆ ಇವತ್ತು. ಸಿದ್ದರಾಮೇಶ್ವರ ಮಠಕ್ಕೆ ಬಂದು ಎಡೆ ಕೊಟ್ಟು ಕಾಯಿ ಒಡಿಸ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ನಾನಿಲ್ಲಿ ಬೆಂಗಳೂರಿಂದ ಬರುವಾಗ 2 ಹಾರ ತೊಗೊಂಬಂದಿದ್ದೆ. ನಮ್ಮ ತಾತಗೊಂದು, ಸಿದ್ದರಾಮೇಶ್ವರ ತಾತಗೊಂದು, ಹಾಗೆ ನಮ್ಮ ಮನೆಯಲ್ಲಿ ಜಾಟ್ಗಲ್ ಬಸವಣ್ಣ ಇದ್ದಾನೆ, ಬಸವಣ್ಣಗೊಂದು ಕೂಡ ಮನೆಯಲ್ಲಿ ಹಾಕಿದ್ದೀವಿ. ಈಗ ಇಲ್ಲಿ ಹಾರ ತೊಗೊಂಬಂದು ಹಾಕಿ ಕಾಯಿ ಒಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಬಾಜಾರ್ ಬಸವಣ್ಣ ಅಂತ ಇದೆ ದೇವರು, ಅಲ್ಲಿ ಅಕ್ಕ ಸಿಂಧು ದೀಪ ಎಲ್ಲರೂ ಅಲ್ಲಿ ನೈವೇದ್ಯ ಕೊಟ್ಟು ಇಲ್ಲಿಗೆ ಬರ್ತಾರೆ. ನಾವಿಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಹಾರ ಹಾಕಿ ಕಾಯಿ ಒಡಿಸ್ಕೊಂಡಿರೋಣ ಅಂತ ನಾನು ನಮ್ಮ ಮನೆಯವರು ನನ್ನ ಮಗಳು ಈ ಕಡೆ ಬಂದ್ವಿ. ಇದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಈಗ ಅಕ್ಕ ಅವರು ಕೂಡ ಬರ್ತಾರೆ. ಇಲ್ಲಿ ಎಲ್ಲ ನೋಡ್ಬೋದು ಊರಿನ ಜನ, ಹಾಗೆ ಹಳ್ಳಿ ಊರಿಂದ ಸುತ್ತಲೂ ಊರುಗಳಿಂದ ಎಲ್ಲರೂ ಬಂದು ಇವತ್ತು ಸಿದ್ದರಾಮೇಶ್ವರ ದರ್ಶನ ಮಾಡಿಕೊಂಡು
ತೇರು ನೋಡ್ಕೊಂಡು ಹೋಗ್ತಾರೆ. ತುಂಬನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಯಾರಾದ್ರೂ ಹರಕೆ ಹೊತ್ಕೊಂಡವರು ದೀಡ್ ನಮಸ್ಕಾರ ಹಾಕ್ತಾರೆ, ತೊಟ್ಲು ಕಟ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಬಿಳಿ ಕುಂಬಳಿಕಾಯಿನ ಹರಕೆ ಹೊತ್ಕೊಂಡಿರ್ತಾರೆ ಸಿದ್ದರಾಮೇಶ್ವರ ಸ್ವಾಮಿಗೆ. ಆ ಕುಂಬಳಿಕಾಯಿನ ತೊಗೊಂಬಂದು ದೇವ್ರ ಸುತ್ತ 5 ಸುತ್ತ ಹಾಕಿ ಆ ಕುಂಬಳಿಕಾಯಿನ ಅರ್ಪಿಸ್ತಾರೆ. ಇಲ್ಲಿ ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು. ಯಾರಾದರೂ ಹರಕೆ ಹೊತ್ಕೊಂಡವರು ಕೊಟ್ಟಿರ್ತಾರೆ, ಅದೇ ಥರ ಹರಕೆ ಮುಟ್ಟಿಸ್ತಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಕೂತ್ಕೊಂಡಿದ್ದಾರೆ ಹೊರಗಡೆ. ಈ ಫುಲ್ ಊರವರೆಲ್ಲ ಎಡೆ ತೊಗೊಂಬರ್ತಾರೆ, ಕಾಯಿ ಒಡ್ಸ್ಕೊಂಡು ಹೋಗ್ತಾರೆ. ಹಂಗಾಗಿ ಇಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ. ಒಳಗಡೆ ತಾತನವ್ರಿದ್ದಾರೆ. ನಾವಿಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ತಾತನವ್ರಿಗೆ, ಹಾಗೆ ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತಿದವ್ರು ಎಲ್ಲರೂ ಬಂದಿದ್ದಾರೆ ಊರಿಂದ. ಅವ್ರನ್ನ ಕೂಡ ಮಾತಾಡ್ಸ್ಕೊಳ್ಳೋಣ, ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ತಾತನವ್ರ ದರ್ಶನ ಮಾಡ್ಕೊಂಡ್ವಿ. ಈಗ ಚಿಕ್ಕಮ್ಮ, ನಮ್ಮ ಅತ್ತೆಯವರೆಲ್ಲ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಡೋಣ. ಎಲ್ಲರೂ ಜಾತ್ರೆ ಟೈಮಲ್ಲಿ ಎಲ್ಲರೂ ಬಂದಿರ್ತಾರೆ. ಜಾತ್ರೆಗೆ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಸಿಗ್ತಾರೆ. ಖಾಲಿ ಟೈಮಲ್ಲಿ ಆದರೆ ಯಾರೂ ಇರಲ್ಲ. ಇನ್ನು ಏನಾದರೂ ಫಂಕ್ಷನ್ ಟೈಮಲ್ಲಿ ಸಿಗ್ತಾರೆ ಅಷ್ಟೇನೆ. ಫ್ರೆಂಡ್ಸ್, ಇಲ್ಲಿ ಚೆಂಡು ಹೂವಿಂದು ಎಲ್ಚೆಟ್ ಏರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ಹಾಗೆ ನಮ್ಮ ಅತ್ತೆ ಮಕ್ಕಳು, ನಮ್ಮ ತಂಗಿ ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದಾರೆ. ಯಾಕಂದರೆ ಊರಲ್ಲಿರೋ ಜನ ಕೂಡ ದೇವ್ರ ದರ್ಶನ ಮಾಡಿಕೊಂಡು, ತಾತನವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾರೆ. ಹಂಗಾಗಿ ಇಲ್ಲೇ ಕೂತ್ಕೊಂಡಿದ್ದಾರೆ. ಫುಲ್ಲು ಜನ ಇದ್ದಾರೆ. ಒಂಥರ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಕೊಟ್ಟರೆ ನಿಮ್ಗೆ ಸಿಟ್ಟಾಗತ್ತಾನೆ. 5,000 ಕೊಡು. 5,000 ರೂಪಾಯಿ ಆಕೆಗೆ. ಯಾಕೆ ಬಂದ್ಬಿಡಿ, ಇನ್ನೊಂದು 10 ಲಕ್ಷ ಕಾಯ್ಬೇಕು. ಯಾಕೆ ಬಂದ್ಬೇಡಿ, ಬಂಗಾರ ರೇಟ್ ಜಾಸ್ತಿ ಆಗುತ್ತೆ. ಈಗಲೇ 1,000 ಜಮಾ ಮಾಡ್ರಿ. ಬಂಗಾರಲ್ಲ, ಬರೀ ಬಟ್ಟಿ ಅವೆಲ್ಲ ಆದ್ರೆ ಅವ್ರು ನೋಡ್ ಬಂಗಾರ ಈಗ ಅವ್ರಿಗೂ ಸಿಟಿಗೆ ಕೊಡಲ್ಲ. ಅಲ್ಲ, ನಿಂದು ಬೆಳ್ಳಿಯಲ್ಲ, ಆಕಿನ ಬಂಗಾರ ಅದು. ಆಕೆ ರಿಚ್ ಪೇಪರ್ ಬಂಗಾರ ಕೊಡ್ತಾರೆ. ಇವ್ರು 4 ಅಂಗಡಿ ಇಟ್ಕೊಂಡು ಪೂರ್ತಿ ಕೊಲೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಇಡೀ ದಿನ ಸಾಯಂಕಾಲದವರೆಗೂ ಆರತಿ ತೊಗೊಂಬಂದು ಬೆಳಗ್ತಾರೆ. ಕೆಲವೊಬ್ಬರು ಹೂರ್ಣದ ಆರತಿ ತೊಗೊಂಬರ್ತಾರೆ, ಕೆಲವೊಬ್ಬರು ಸಕ್ಕರೆ ಆರತಿ ತೊಗೊಂಬರ್ತಾರೆ. ಅದೇ ಥರ ಆರತಿ ತೊಗೊಂಬಂದು ಗೌರಮ್ಮನಿಗೆ ಬೆಳಗಿ ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಎಲ್ಲರೂ ಕಲರ್ಫುಲ್ಲಾಗಿ ರೆಡಿಯಾಗಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಹೂರ್ಣದ ಆರತಿ ತೊಗೊಂಬಂದಿದ್ದಾರೆ. ಹೂರ್ಣದ ಆರತಿ ಅಂದರೆ ಬೇಳೆ ಒಬ್ಬಟ್ಟು ಏನು ಮಾಡ್ತೀವಿ ಅದರದ್ದು ಹೂರ್ಣ ತೆಗೆದು ಆರತಿ ಮಾಡ್ತಾರೆ. 5, 11 ಆ ಥರ ಮಾಡ್ಕೊಂಬರ್ತಾರೆ. ಕೆಲವೊಬ್ಬರು ಹಣ್ಣಿಂದು, ಬಾಳೆಹಣ್ಣು, ಚೇಪೆಕಾಯಿದು, ಸೀತಾಫಲ, ಆ್ಯಪಲ್ ಆ ಥರದ್ದು ತೊಗೊಂಬರ್ತಾರೆ. ಫ್ರೆಂಡ್ಸ್, ಇದೆಲ್ಲ ಇವತ್ತಿಂದು ಎಡೆ, ನಮ್ಮ ಜಾಟ್ಕಲ್ ಬಸವಣ್ಣಗೆ ಎಡೆ ತೊಗೊಂಬಂದಿರೋದು. ಎಲ್ಲನೂ ಈ ಥರದಲ್ಲಿ ಹಾಕಿ ಇಡ್ತೀವಿ. ಇದು ಕೂಡ ಊಟ ಮಾಡ್ತೀವಿ ನಾವು. ಈಗೆಲ್ಲರೂ ಊಟ ಮಾಡ್ತಾಯಿದ್ದೀವಿ, ನೋಡ್ಬೋದು. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ ಸಾಯಂಕಾಲ ಸಕ್ಕರೆ ಆರತಿ ಬೆಳಗ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಗೌರಮ್ಮನ ತೇರು ಹೋಗುತ್ತಲ್ಲ, ಅದರಲ್ಲಿ ಇಟ್ಟು ಕಳಿಸ್ತಾರೆ ಗೌರಿನ.
ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಸಿಂಧು, ನಾನು, ನಮ್ಮ ಐಶು ಎಲ್ಲರೂ ಆರತಿ ಮಾಡಿದ್ವಿ. ಆರತಿ ಬೆಳಗುವಾಗ ಪದಾಡ್ಕೆ ಅಂತ ಆರತಿ ಬೆಳಗ್ತಾ ಇದ್ವಿ. ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿದ್ದೀವಿ ಇವತ್ತು ಕಲರ್ಫುಲ್ ಆಗಿ. ಈಗ ನಮ್ಮೂರು ಸಿದ್ದರಾಮೇಶ್ವರ ಶಿಖರ ಮಠ ಜಾತ್ರಾ ಮಹೋತ್ಸವ. ನನಗಿಷ್ಟು ನಮ್ಮ ಚಿಂಟು ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮೂರ್ ಜಾತ್ರೆ. ನಿನ್ನೆ ಉತ್ಸವ ಆಯ್ತು, ಇವತ್ತು ಜಾತ್ರೆ. ಎಲ್ಲರೂ ಫುಲ್ ಕಲರ್ಫುಲ್ ಆಗಿ ರೆಡಿ ಆಗಿದ್ದೀವಿ. ಇಲ್ಲಿ ನಮ್ಮ ಚಿಂಟು ಕೂಡ ರೆಡಿ ಆಗಿದ್ದಾನೆ, ನಮ್ಮ ತಮ್ಮನ ಮಗ. ಹೀಗೆ ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಹಂಗೆ ಇಲ್ಲಿ ತುಳಜಮತಿ ಕೂಡ ಬಂದಿದ್ದಾರೆ. ಅತ್ತೆ ಆರಾಮ? ಹಾಯ್ ಮಾಡಿ. ಮಾಮ ಹೆಂಗಿದ್ದಾರೆ? ಆರಾಮಿದ್ದಾರೆ? ಬಂದಿಲ್ಲ ಅವರು? ಫ್ರೆಂಡ್ಸ್, ಹಾಗೆ ನಮ್ಮ ಐಶು ಅವ್ರ ದೊಡ್ಡಮ್ಮ ಅವರಮ್ಮ ಕೂಡ ಬಂದಿದ್ರು. ಇವತ್ತು ಎಲಿಗೆತ್ರಿ ಮುಡ್ಸಿತ್ತಲ್ಲ, ಅದನ್ನು ಆಗುತ್ತೆ, ವಿತ್ ಜಾತ್ರೆನೂ ಆಗುತ್ತೆ ಅಂತ ಬಂದಿದ್ದಾರೆ. ತುಂಬಾನೇ ಖುಷಿ ಆಯಿತು ಅಂಕಲ್ ಆಂಟಿ ಎಲ್ಲರೂ ಬಂದಿದ್ದಕ್ಕೆ. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿ ಆಂಟಿ ಕೂಡ ಆರತಿ ಮಾಡ್ತಾ ಇದ್ದಾರೆ. ಈಗೆಲ್ಲ ಆರತಿ ಮಾಡಿ ನಾವು ಹೊರಗಡೆ ಹೋಗಿ ತೇರು ನೋಡುವ ಸಮಯ. ಇವತ್ತು ತುಂಬಾನೇ ಜನ ಕಲ್ತಿರ್ತಾರೆ. ಬನ್ನಿ ತೋರಿಸ್ತೀನಂತೆ ನಮ್ಮೂರ ಜಾತ್ರಾ ಮಹೋತ್ಸವ ಹೇಗಿದೆ ಅಂತ ನೋಡಿ.
ಚುಟ್ಟಿ ಯಾಕೆ ಅವಾಗಿಂದ ಹಂಗೆ ಈ ಕಡೆ ಓಡಾಡ್ತಾರ? ಫ್ರೆಂಡ್ಸ್, ಜಾತ್ರೆ ಅದು 3 ದಿನಕ್ಕೆ ಕಡುಬಿನ ಕಾಳು ಅಂತ ಮಾಡೋದು. ಇವತ್ತಿನ ದಿನ ಹಾಗೆ ಸಿದ್ದರಾಮೇಶ್ವರ ಸ್ವಾಮಿನ ತೊಟ್ಲಾಗಲ್ಲ ಹಾಕಿ ತೂಗ್ತಾರೆ. ಒಂದು 5 ಜನ ಮುತ್ತೈದರು ಹಿಡಿದು ಒಂದು 5 ಪದ, 11 ಪದ, 9 ಪದ ಈ ಥರ ಪದ ಆಡಿ ತೊಟ್ಲ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾರೆ. ತುಂಬನೇ ಚೆನ್ನಾಗಿರುತ್ತೆ. ಕಡುಬಿನ ಕಾಳಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟೊಂದು ವೆರೈಟಿ ಅಡುಗೆ ಮಾಡಿರ್ತಾರೆ ಇವತ್ತು. ಬನ್ನಿ, ಇದೆಲ್ಲ ತೊಟ್ಲದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಒಳಗಡೆ ಅಡುಗೆ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಂತೆ. ಫ್ರೆಂಡ್ಸ್, ಸತತ ಜಾತ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ದಾಸೋಹ ನಡೀತಾ ಇದೆ ಇಲ್ಲಿ. ಇವತ್ತು ಕಡುಬಿನ ಕಾಳು ಇರೋದ್ರಿಂದ ಇವತ್ತು ಕೂಡ ದಾಸೋಹ ಇದೆ. ನೋಡ್ಬೋದು, ಸಜ್ಜಿ ಕಡುಬು, ಬೆಲ್ಲಕ್ಕೆ ಬೇಳೆ, ಹಾಗೆ ಪುಂಡಿ ಪಲ್ಯ, ಅನ್ನ, ಕಾಳು, ಚಟ್ನಿ, ಸಾಂಬಾರು, ತುಂಬನೇ ವೆರೈಟಿ ಮಾಡಿಸಿರ್ತಾರೆ. ನೋಡ್ಬೋದು, ಇದು ಕಾಳು 2 ನಮೂನಿ ಕಾಳು ಇದೆ. ಅಲಸಂದಿ ಕಾಳು, ಹೆಸರು ಕಾಳು, ಹಾಗೆ ಪುಂಡಿ ಪಲ್ಯ ಮಾಡಿಸಿದ್ದಾರೆ. ಇದು ಪುಂಡಿ ಪಲ್ಯ, ಹಸಿಮೆಣಸಿನ್ಕಾಯಿ ಚಟ್ನಿ, ಸಜ್ಜಿ ಕಡುಬು, ಅನ್ನ, ಸಾಂಬಾರು, ಇದ್ರ ಚಟ್ನಿ, ತುಂಬ ವೆರೈಟಿ ಇರುತ್ತೆ. ಅಡುಗೆನೂ ತುಂಬನೇ ಚೆನ್ನಾಗಾಗಿತ್ತು. ಇದು ಸಾಂಬಾರು ನೋಡ್ಬೋದು ನೀವು. ಸಾಂಬಾರಲ್ಲ, ಸ್ವೀಟ್, ಅದು ಬೆಲ್ಲಕ್ಕೆ ಬೇಳೆದು. ಎಲ್ಲ ಅಡುಗೆ ಕೂಡ ತುಂಬನೇ ಚೆನ್ನಾಗಾಗಿತ್ತು. ಫ್ರೆಂಡ್ಸ್, ನಮ್ಮೂರು ಸಿದ್ದರಾಮೇಶ್ವರ ಜಾತ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಯಾರು ಎಲ್ಲಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋ ಫುಲ್ಲಾಗಿ ನೋಡಿ. ಫ್ರೆಂಡ್ಸ್, ಎಲ್ಲ ಜಾತ್ರೆಗೆ ಉತ್ಸವ ದಿನ ಎಲ್ಲ ರೆಡಿಯಾಗಿದ್ದು ಫೋಟೋ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ.